ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದನ್ನ ನೋಡೋಣ. ಹಾಗೆ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಿಶನ್ ದೇವಸ್ಥಾನದಲ್ಲಿದ್ದಾನೆ. ಪೂಜಾ ಫೋನ್ ಮಾಡ್ತಿರ್ತಾಳೆ. ಕಿಶನ್ಗೆ ಫೋನ್ ಎತ್ತಿ ಮಾತಾಡೋಕ್ಕೆ ಆಗ್ತಿರಲ್ಲ. ಆದ್ರೂ ಮಾತಾಡ್ತಾನೆ. ಅದನ್ನು ಸೈಡಲ್ಲಿ ನೋಡ್ತಿರ್ತಾಳೆ ಕನಿಕಾ. ಅಲ್ಲಿ ಕನಿಕಾ ಇರೋದ್ರಿಂದ ಫೋನ್ ಎತ್ತಿ ಮಾತಾಡಲ್ಲ. ಸ್ವಲ್ಪ ಮುಂದೆ ದೇವಸ್ಥಾನದಿಂದ ಮುಂದೆ ಹೋಗಿ ಮಾತಾಡ್ತಾನೆ. ಕಿಶನ್ ತುಂಬ ನಿಧಾನವಾಗಿ ಮಾತಾಡ್ತಿರ್ತಾನೆ. ಎಲ್ಲಿದೆಯಾ ನೀನು ಅಂತ ಕೇಳ್ತಾಳೆ. ಇಲ್ಲ, ನಾನು ಇಲ್ಲೆಲ್ಲೋ ಒಂದು ಕಡೆ ಇದ್ದೀನಿ, ಆಮೇಲೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ. ಏನು ವಿಷಯ ಫೋನ್ ಮಾಡಿದ್ದು ಅಂತ ಕೇಳ್ತಾಳೆ. ನಮ್ಮ ಕಡೆಯಿಂದ ಎಲ್ಲ ರೆಡಿಯಾಗಿದೆ ಅಂತೇಳಿ ಪೂಜಾ ಹೇಳ್ತಾಳೆ. ಅಲ್ಲ, ಕನಿಕಾ ಅವ್ರ ಕಡೆ ಮನೆ ಇದು ಅಡುಗೆ ಇದು ಅಂತೇಳ್ಬಿಟ್ಟು ನೀನು ಹೇಳ್ಬಾರ್ದಾ? ನಮ್ಗೆ ಗೊತ್ತಿದ್ದಿದ್ರೆ ನಾನು ಮಾಡ್ತಾನೆ ಇದ್ದಿಲ್ಲ ಅಂತೇಳ್ಬಿಟ್ಟು ಬೈಕೊತಾ ಇದ್ದಾಳೆ ಪೂಜಾ. ಕಿಶನ್ನು ಕನಿಕನ ಕಡೆ ನೋಡಿ ಶಾಕ್ ಆಗ್ತಿದ್ದಾನೆ. ಕಿಶನ್ ಸರಿಯಾಗಿ ಮಾತಾಡಲಿಲ್ಲದೆ ಫೋನ್ ಕಟ್ ಮಾಡಿರೋದ್ರಿಂದ ಪೂಜಾ ಹುಡ್ಕೊಂಡು ದೇವಸ್ಥಾನದ ಹತ್ರ ಬರ್ತಿರ್ತಾಳೆ. ಅಷ್ಟೊತ್ತಿಗೆ ತಾಂಡವ ದೇವಸ್ಥಾನದ ಹತ್ರನೇ ಬಂದ್ಬಿಡ್ತಾನೆ. ಗೇಟ್ ಒಳಗೆ ಬರ್ತಿದ್ದಂಗೆ ತಾಂಡವ ಸಖತ್ತಾಗಿರೋ ಸೀನ್ ಆಗೋ ಥರ ಇದೆ ಇಲ್ಲಿ ಅಂತ ಹೇಳ್ತಿದ್ದಾನೆ. ಖುಷಿಯಾಗೋದು. ಭಾಗ್ಯಗಾಗೋ ಅವಮಾನನ ನೆನೆಸ್ಕೊಂಡ್ರೆ ಅಯ್ಯೋ ಅಂತೇಳಿ ಖುಷಿ ಪಡ್ತಿದ್ದಾನೆ. ಅಷ್ಟೊತ್ತಿಗೆ ಪೂಜಾ ಕಿಶನ್ನ ಹುಡ್ಕೊಂಡು ದೇವಸ್ಥಾನಕ್ಕೆ ಬಂದೇ ಬಿಡ್ತಾಳೆ. ಕಿಶನ್ ಅವಳನ್ನ ನೋಡಿದ ತಕ್ಷಣ ಎಳ್ಕೊಂಡು ಬಂದು ಸೈಡಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾನೆ ಭಯ ಪಟ್ಕೊಂಡು. ಏನಾಗಿದೆಯೋ ನಿನಗೆ? ಎಷ್ಟೊತ್ತಿಂದ ಫೋನ್ ಮಾಡ್ತಿದ್ದೀನಿ, ಫೋನ್ ಎತ್ತೋಕ್ಕೇನು ನಿನಗೆ ಅಂತ ಕೇಳ್ತಿರ್ತಾಳೆ. ಆ ಕನಿಕನ ಮನೆ ಆರ್ಡ್ರು ಅಂತ ಹೇಳಿದ್ದಿದ್ರೆ ನಾವು ತೊಗೊತಾನೆ ಇದ್ದಿಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಭಾಗ್ಯ ಅಡುಗೆ ಮಾಡೋ ಜಾಗದಲ್ಲಿ ತಾಂಡವ ಬಂದುಬಿಟ್ಟು ತುಂಬ ಕೊಚ್ಕೊತಾ ಇರ್ತಾನೆ. ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಪೂಜೆಗಂತ ಬಂದವರೆಲ್ಲ ಕಿಶನ್ ಅವ್ರ ದೊಡ್ಡಕ್ಕನಿಗೆ ಅಡುಗೆ ತುಂಬ ಚೆನ್ನಾಗಿತ್ತು ಅಂತ ಹೊಗಳ್ತಿರ್ತಾರೆ. ಇಲ್ಲಿ ಕಿಶನ್ ಅದನ್ನು ಕೇಳಿಸ್ಕೊಂಡು ಅವ್ರ ಅಕ್ಕನೂ ಕೂಡ ತುಂಬ ಹೊಗಳ್ತಾಳೆ. ಎಲ್ಲರೂ ಹೇಳಿದರು ಕಿಶನ್ ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಳೆ. ಇಲ್ಲಿ ಭಾಗ್ಯಗೆ ಕಿಶನ್ ದುಡ್ಡು ಕೊಡೋಕೆ ಬಂದಾಗ ಅವ್ರ ಅಕ್ಕ ಬಂದುಬಿಟ್ಟು ಕಿಶನ್ನ ಮಾತಾಡಿಸಿ ಕರ್ಕೊಂಡು ಹೋಗ್ತಾಳೆ. ಪೂಜೆಗೆ, ಕುಸುಮ ಅವ್ರಿಗೆ, ಭಾಗ್ಯಗೆ ಎಲ್ರಿಗೂ ಶಾಕು. ಏನಾಗಬೇಕು ಇವರು ಅಂತ. ಅವಾಗೂ ಕೇಳ್ತಾಳೆ ಪೂಜಾ, ನಿನಗೆ ಏನಾಗಬೇಕು ಅವರು ಅಂತ. ಅವನು ಸರಿಯಾಗಿ ಏನು ಅದಕ್ಕೆ ಉತ್ತರ ಹೇಳಲಿಲ್ಲ. ಅದು ಇದು ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಕನಿಕಾ ಭಾಗ್ಯಗೆ ಏನೆಲ್ಲ ಮಾಡಿದ್ಲು ಅದ್ರ ಬಗ್ಗೆ ಎಲ್ಲ ಭಾಗ್ಯ ಅಡುಗೆ ಮಾಡೋ ಜಾಗದಲ್ಲಿ ತಾಂಡವ ಬಂದುಬಿಟ್ಟು ತುಂಬ ಮೆಚ್ಕೊಳ್ಳೋ ಹಾಗೆ ಎಲ್ಲರೂ ಮೆಚ್ಕೋಬೇಕು ಆ ರೀತಿಯಲ್ಲಿ ಮಾತಾಡ್ತಿದ್ದಾನೆ. ನೇವ್ರ ಬಗ್ಗೆ ತುಂಬ ಕನಿಕಾರ, ತುಂಬ ಕೇರ್ ತೊಗೊತಿದ್ದಾನೇನೋ ಅನ್ಬೇಕು, ಆ ಥರ ಮಾತಾಡ್ತಿದ್ದಾನೆ. ದೇವಸ್ಥಾನದಲ್ಲಿ ನಡೆದಿರೋ ವಿಷಯನ ಕಿಶನ್ ತುಂಬ ತಲೆ ಕೆಡಿಸ್ಕೊಂಡಿದ್ದಾನೆ. ಅಷ್ಟೊತ್ತಿಗೆ ಪೂಜಾ ಕಿಶನ್ ಫೋನ್ ಮಾಡಿಬಿಟ್ಟು ನಾಳೆ ಏನೋ ಒಂದು ವಿಷಯ ಇದೆ, ನಾಳೆ ತಿಳಿಸ್ತೀನಿ ನಿನಗೆ ಅಂತ ಹೇಳ್ತಾಳೆ. ಏನು ವಿಷಯ ಹೇಳು ಅಂತ ಹೇಳಿ ಕಿಶನ್ ಕೇಳಿದ್ರು ಪೂಜಾ ಹೇಳಲ್ಲ, ನಾಳೆನೇ ಹೇಳೋದು ಅಂತಾಳೆ. ಅಷ್ಟೊತ್ತಿಗೆ ಇಲ್ಲಿ ಮನೆಯಲ್ಲಿ ಎಲ್ಲರೂ ಪೂಜಾ ಮದುವೆ ವಿಷಯದಲ್ಲಿ ಮಾತಾಡಿಕೊಂಡು ತುಂಬ ಖುಷಿಯಾಗಿದ್ದಾರೆ. ಇಲ್ಲಿಗೆ ಕತೆ ಮುಗ್ದಿದೆ. ನಾಳೆ ಸಂಚಿಕೆಯಲ್ಲಿ ಏನನ್ನೋದು ನೋಡೋಣ. ಬಾಯ್.